ಆತ್ಮೀಯ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ರವಿಕುಮಾರ್ ಹಕ್ಕಿಗೂಡು ಶ್ರೀರಂಗಪಟ್ಟಣ. ನಾನಿವತ್ತು ಹೇಳಿಕೊಟ್ಟಿರುವಂಥದ್ದು ಕೊಡಗಿನ ಕಾಫಿ ಬಗ್ಗೆ. ಕೊಡಗಿಗೆ ಹೋದಾಗ ಆ ಇಳಿಜಾರು ಬೆಟ್ಟಗಳ ನಡುವೆ, ಆ ರಸ್ತೆಗಳ ನಡುವೆ ಹೋದಾಗ ಆ ಕಾಫಿಯ ಆ ಗಿಡಗಳು, ಆ ಕಾಫಿಯ ಹೂವಿನ ಘಮಲು, ಆ ಸೌಂದರ್ಯ ಎಲ್ಲವನ್ನೂ ನೋಡಿದ್ದೀವಿ. ಆದರೆ ಅದೇ ಕೊಡಗಿನ ಕಾಫಿ ಈ ಬಯಲು ಪ್ರದೇಶ, ಮಂಡ್ಯ ಜಿಲ್ಲೆಯ ಬಯಲು ಪ್ರದೇಶದಲ್ಲೂ ಬರ್ತದೆ ಅಂದರೆ ನೀವು ನಂಬ್ತೀರಾ? ಖಂಡಿತ ನಂಬಲೇಬೇಕು. ಆತ್ಮೀಯರೇ, ನೋಡಿ, ಇದು ನಮ್ಮ ತೋಟದ ಒಂದು ಕಾಫಿಯ ಗಿಡ. ಇದು ಒಂದು ತಳಿ ಬಂದು ಕಾವೇರಿ ತಳಿ. ತಳಿಗಳಲ್ಲಿ ಹಲವಾರು ತಳಿಗಳಿದೆ. ಅರೇಬಿಕಾ ಇದೆ, ರೋಬಸ್ಟಾ ಇದೆ, ಈ ಥರ ಅತಿ ಉತ್ತಮವಾದ ತಳಿಗಳು ಇದೆ. ಇದು ಒಂದು ಕಾವೇರಿ ತಳಿ ಅಂತೇಳಿ ನಮ್ಮ ಸ್ನೇಹಿತರ ಮನೆಗೆ ಕೊಡಗಿಗೆ ಒಂದು ಸಮಾರಂಭಕ್ಕೆ ಹೋದಾಗ ಅವರು ನೆನಪಾಗಿರಲಿ ಅಂದ್ಬಿಟ್ಟು 2 ಕಾಫಿ ಗಿಡಗಳನ್ನು ಕೊಟ್ಟಿದ್ದರು. ನಾನು ಬರುತ್ತೋ ಇಲ್ಲೋ ಅನ್ನೋ ಒಂದು ಅನುಮಾನದಿಂದ ಅಲ್ಲಿಂದ ತಂದು ಸುಮ್ಮನೆ ಒಂದು 8 ಅಡಿ ಅಂತರದಲ್ಲಿ ಇದನ್ನು ನೆಟ್ಟೆ. ಆಶ್ಚರ್ಯ ಏನು ಅಂದರೆ 3 ವರ್ಷಕ್ಕೆ ಇದು ಕಾಫಿ ಈ ಥರ ಅದ್ಭುತವಾದ ಒಂದು ಫಸಲು ಬಂದಿದೆ. ಇದು 2ನೇ ಕೊಯ್ಲು. 2ನೇ ವರ್ಷಕ್ಕೆ ಇದು ಬಂತು. ವರ್ಷಕ್ಕೆ 3 ಸತಿ ಇದು ಬಂದಿದೆ. ಇದ್ರ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಇಲ್ಲ, ವರ್ಷಕ್ಕೆ ಎಷ್ಟು ಬಾರಿ ಇದು ಕೊಯ್ಲು ಬರುತ್ತೆ ಅಂತ ಹೇಳಿ. ನಾನು 3 ಸತಿ ಇದನ್ನು ಕೂದಿದ್ದೀನಿ. 3 ಸತಿನೂ ಇದು ಒಂದೊಂದು 2-2 kg ನಮಗೆ ಈ ಒಂದು ಕಾಫಿ ಸಿಗುತ್ತೆ. ಇದನ್ನು ನಾವು ಏನು ಮಾಡ್ತೀವಿ ಅಂತಂದರೆ, ಇದು ನೋಡಿ, ಈ ಕೆಂಪಾಗಿರುವಂಥ ಹಣ್ಣುಗಳನ್ನು ಬಿಡಿಸ್ಕೊತೀವಿ. ಬಿಡಿಸ್ಕೊಂಡು ಇದು ಒಣಗಿದ ಮೇಲೆ ಈ ಥರ ಕಪ್ಪಾಗುತ್ತೆ. ಇದನ್ನು ಸ್ವಲ್ಪ ಕುಟ್ಟಿದ್ರೆ ಅಥವಾ ಈ ಪಲ್ಪ್ ಈ ಮೇಲ್ಗಡೆ ಇದನ್ನು ತೆಗೆದ್ರೆ, ಸಿಪ್ಪೆ ತೆಗಿತೀವಿ. ಸಿಪ್ಪೆ ತೆಗೆದ್ರೆ ಇದು ಒಳಗಡೆ ಈ ರೀತಿ ಕಾಫಿಯ ಬೀಜದ ಒಂದು ಇದು ಸಿಗುತ್ತೆ ನೋಡಿ, ಪಲ್ಪು. ಈ ಕಾಫಿ ಬೀಜದ ಈ ಪಲ್ಪ್ಗಳನ್ನು ಸ್ವಲ್ಪ ಒಣಗಿಸಿ ಇದನ್ನು ಹುರಿಬೇಕು. ಹುರಿದು ಇದನ್ನು ಪುಡಿ ಮಾಡಿ ಇದಕ್ಕೆ ಚಿಕೋರಿ ಮಿಕ್ಸ್ ಮಾಡಿದ್ರೆ ಇದು ಅದ್ಭುತವಾದ ಕಾಫಿ ರೆಡಿ ಆಗುತ್ತೆ. ನಾವೇನು ಮಾಡ್ತೀವಿ ಅಂದರೆ, ಶ್ರೀರಂಗಪಟ್ಟಣದಲ್ಲಿ ನಮ್ಮ ಸ್ನೇಹಿತರದ್ದು ಒಂದು ಕಾಫಿ ಅಂಗಡಿ ಇದೆ. ಅಲ್ಲಿಗೆ ಈ ಬೀಜಗಳನ್ನು ತಗೊಂಡೋದ್ರೆ, ಒಂದು 5 kg 6 kg ಬೀಜ ತಗೊಂಡೋದ್ರೆ ಅವರು ಅದನ್ನು ಹುರಿದು ಅದಕ್ಕೆ ಚಿಕೋರಿ ಅಂತ ಹೇಳಿ ಮಿಕ್ಸ್ ಮಾಡ್ತಾರೆ. ಅದ್ಭುತವಾದ ಗಮಲು, ಅದ್ಭುತವಾದ ಸುವಾಸನೆ, ಅದ್ಭುತವಾದ ಟೇಸ್ಟ್ ಇರುವಂಥ ಈ ಒಂದು ಕಾಫಿ ಇದೆ. ಇದು ನಾವಿಲ್ಲಿ 2 ಗಿಡಗಳನ್ನು ಹಾಕಿದ್ದೀವಿ, ನೀವು ನೋಡ್ಬೋದು. ಇಲ್ಲೊಂದು ಗಿಡ, ಇದೊಂದು ಗಿಡವನ್ನು ಹಾಕಿರುವಂಥದ್ದು. ಅದೇ ರೀತಿ ಇವೆರಡು ಅದ್ಭುತವಾಗಿ, ಇದೊಂದು ತುಂಬ ಸುಂದರವಾಗಿ ಇಳುವರಿ ಹೆಚ್ಚಾಗಿ ಬರೋದನ್ನು ನೋಡಿ ನಾನೇನು ಮಾಡಿದೆ ಅಂದರೆ, ಪುನಃ ಒಂದು 15 ಸಸಿಗಳನ್ನು ತೆಂಗಿನ ಗಿಡಗಳ ಮಧ್ಯೆ, ನೀವು ಇಲ್ಲಿ ನೋಡ್ಬೋದು, ಇಲ್ಲೊಂದು ಈಗ ಒಂದು 6 ತಿಂಗಳ ಗಿಡ, ಇದು 6 ತಿಂಗಳು ಗಿಡನ ಈಗ ಪುನಃ ನಾವು ಇದನ್ನು 15 ಗಿಡಗಳ ಮಧ್ಯೆ ಹಾಕಿ ಇದನ್ನು ಬೆಳೆಸ್ತಾ ಇದ್ದೀವಿ. ಇದು ಸ್ವಲ್ಪ ನೆರಳಿರಬೇಕು. ರೈತರಿಗೆ ನಾವು ಹೇಳೋದೇನು ಅಂತಂದರೆ, ನೆರಳಿರುವಂಥ ಪ್ರದೇಶದಲ್ಲಿ ಅಂದರೆ 50% ಆದರೂ ಬೆಳಕಿರಬೇಕು, 50% ನೆರಳಿರಬೇಕು. ಆ ಥರ ಪ್ರದೇಶ ಇದ್ದರೆ ದಯಮಾಡಿ ನೀವು ತೆಂಗು ಮಧ್ಯೆ, ಅಡಿಕೆ ಮಧ್ಯೆ ಇದನ್ನು ಬೆಳಿಬೋದು. ಅದೇ ರೀತಿ ಸ್ನೇಹಿತರೆ, ನಾನು ಇದು ಬೆಳೆಯೋದ್ರ ಬಗ್ಗೆ ಯೂಟ್ಯೂಬ್ ನೋಡೇ ನಾನು ತಿಳ್ಕೊಂಡದ್ದು. ಇದೇನು ಅಂತಂದರೆ, ಈ ರೀತಿ ಗಿಡ ಹಾಕಿದ ಮೇಲೆ ಒಂದು 3 ಅಡಿ 4 ಅಡಿ ಆದಮೇಲೆ ಇಲ್ಲಿಗೆ ಕಟ್ ಮಾಡಬೇಕು ಅಂತ ಹೇಳಿದ್ರು. ಇಲ್ಲಿ ಕಟ್ ಮಾಡಿದ್ಮೇಲೆ ಈ ರೆಕ್ಕೆಗಳಿದೆಯಲ್ಲ, ಈ ರೆಕ್ಕೆಗಳು ಏನಾಗುತ್ತೆ ಅಂತಂದರೆ ದೊಡ್ಡದಾಗ್ತಾ ಇಲ್ಲಿ ಗೊಂಚಲಾಗಿ ಇಳುವರಿ ಬರುತ್ತೆ ಅಂಥೇಳಿ. ನೆಕ್ಸ್ಟು ಪುನಃ 3 ಅಡಿ ಬಿಟ್ಟ ಮೇಲೆ ಪುನಃ ಅದನ್ನು ಪ್ರೂನಿಂಗು, ಇದು ಸಿಂಗಲ್ ಹೆಡ್ ಇದನ್ನು ಕಟ್ ಮಾಡಿದ್ರೆ ಪುನಃ ಅದು ಅಗಲವಾಗಿ ಈ ಗಿಡ ಬರುತ್ತೆ. ಅದೇ ರೀತಿ ಗೊಬ್ಬರದ ವಿಚಾರವಾಗಿ ಬಂದರೆ, ಇದಕ್ಕೇನು ಹೆಚ್ಚಿಗೆ ನಾವು ಗೊಬ್ಬರ ಕೊಟ್ಟಿಲ್ಲ. ಕುರಿ ಗೊಬ್ಬರ, ತಿಪ್ಪೆ ಗೊಬ್ಬರ, ಕೋಳಿ ಗೊಬ್ಬರವನ್ನು ಹಾಕಿ ರಾಸಾಯನಿಕ ಗೊಬ್ಬರವನ್ನು ಬಳಸದೆ ಸಾವಯವ ವಿಧಾನದಲ್ಲಿ ಇದನ್ನು ಏರುಮಡಿ ಪದ್ಧತಿಯಲ್ಲಿ ಸ್ವಲ್ಪ ಗೊಬ್ಬರವನ್ನು ಬುಡಕ್ಕೆ ಹೆಚ್ಚುವರಿಯಾಗಿ ಕೊಟ್ಟು ಡ್ರಿಪ್ ಇರಿಗೇಷನ್ ಮೂಲಕ ಇದನ್ನು ಮಾಡಿರುವಂಥದ್ದು. ಅದೇ ರೀತಿ ಇದು ಕೊಯ್ಲು ಬಂದಾಗ ಒಂದು ಸರಿ ಸುಮ್ಮನೆ ಹಿಂಗೆ ಇಟ್ಕೊಂಡು ಹಿಂಗೆ ಎಳೆದ್ರೆ ಕೈ ತುಂಬ ನಮಗೆ ಕಾಫಿ ಬೀಜ ಸಿಗುತ್ತೆ. ಕೆಲವು ಹೊಸದಾಗಿದೆ, ಅದಕ್ಕೋಸ್ಕರ ನಾವಿನ್ನೂ ಕೊಯ್ಲನ್ನ ಮಾಡಿಲ್ಲ. ಕೆಲವ್ರ ಸತಿ ಒಂದೊಂದೇ ಬಿಡಿಸಿ ನಾವು ಮಾಡ್ಬೋದು. ಇಲ್ಲ, ಇದನ್ನೇ ಬಿಡಿಸಿ ಒಟ್ಟಿಗೆ ಇದು ಮಾಡಿದ್ರೆ ಇದು ಇಳುವರಿ ಚೆನ್ನಾಗಿ ಬರುತ್ತೆ. ಅದೇ ರೀತಿ ಈ ಥರ 3 ಕೊಯ್ಲುಗಳು ನಮಗೆ ಸಿಗುತ್ತೆ. ಒಂದು ಗಿಡದಿಂದ ಕನಿಷ್ಠ 2-3 kg ಹಣ್ಣು ಈ ಥರದ್ದು ಇದು ಕಾಫಿ ಬೀಜ ಸಿಗ್ಬೋದು. ಅದಕ್ಕೆ ಒಂದು 20-30 ಹಾಕ್ಕೊಂಡ್ರೆ ರೈತರಿಗೆ ಒಂದು ಆದಾಯ ಬರುವಂಥ ಒಂದು ಮೂಲ ಆಗುತ್ತೆ. ಎಲ್ರಿಗೂ ನಮಸ್ಕಾರ.